ಮಠಮಠ ಮಧ್ಯಾಹ್ನ ಗನ್ ಮತ್ತು ಲಾಂಗ್ ತೋರಿಸಿ ರಾಬರಿಯನ್ನ ಮಾಡಲಾಗಿದೆ। ಈ ಘಟನೆ ನಡೆದಿರುವುದು ಬೆಂಗಳೂರಿನ ನಾಗರಬಾವಿಯ ಪಾಪರೆಡ್ಡಿ ಪಾಳ್ಯದಲ್ಲಿ ಡೆಡ್ಲಿ ರಾಬರಿಯನ್ನ ಮಾಡಲಾಗಿದೆ। ಮಠಮಠ ಮಧ್ಯಾಹ್ನವೇ ಸಾಕಷ್ಟು ಜನ ಓಡಾಡ್ತಾ ಇರ್ತಾರೆ। ಅಂತಹ ಸಂದರ್ಭದಲ್ಲೇ ಗನ್ ಮತ್ತು ಲಾಂಗ್ ಅನ್ನ ತೋರಿಸಿ ರಾಬರಿಗೈದಿದ್ದಾರೆ। ಪೆಪ್ಪರ್ ಸ್ಪ್ರೇ ಮಾಡಿ ಬರೋಬ್ಬರಿ 15 ಲಕ್ಷ ದರೋಡೆಯನ್ನ ಮಾಡಲಾಗಿದೆ। ಗೋಪಾಲ್ ಎಂಬುವರ ಮೇಲೆ ಪೆಪ್ಪರ್ ಸ್ಪ್ರೇ ಮಾಡಿ ಲೂಟಿಗೈಯಲಾಗಿದೆ। ಸಿಗರೆಟ್ ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ ಗೋಪಾಲ್ ಅವರ ಅಂಗಡಿಯಲ್ಲಿ ಈ ರೀತಿ ರಾಬರಿ ಆಗಿರುವಂತದ್ದು। ಹಣ ಪಡೆಯೋದಕ್ಕೆ ಅಂಗಡಿ ಬಳಿ ಬರ್ತಾ ಇದ್ದಂತೆಯೇ ಅಲ್ಲಿ ದಾಳಿ ಕೂಡ ನಡೆಯಲಾಗಿದೆ। ಟಾಟಾ ಏಸ್ ನಲ್ಲಿ ವಾಹನದಲ್ಲಿ ಬರ್ತಾ ಇರ್ತಾರೆ ಗೋಪಾಲ್, ಡಿಯೋ ಬೈಕ್ ನಲ್ಲಿ ಬಂದಂತ ಮೂವರಿಂದ ಈ ಕೃತ್ಯವನ್ನ ಎಸಗಲಾಗಿದೆ। ಪೆಪ್ಪರ್ ಸ್ಪ್ರೇಯನ್ನ ಬಳಸ್ತಾರೆ, ಬಳಿಕ ಗನ್ ತೋರಿಸಿ ಲಾಂಗ್ ತೋರಿಸಿ ರಾಬರಿಯನ್ನ ಮಾಡಿದ್ದಾರೆ। ಮಠಮಠ ಮಧ್ಯಾಹ್ನವೇ ನಡೆದಂತ ಘಟನೆ ಇದು। ನಾಗರಬಾವಿಯ ಪಾಪರೆಡ್ಡಿ ಪಾಳ್ಯದಲ್ಲಿ ಡೆಡ್ಲಿ ರಾಬರಿ ಆಗಿದೆ। ಘಟನೆಯ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರಿ, ಇದೇ ಅಂಗಡಿಯಲ್ಲಿ ಇಲ್ಲಿ ರಾಬರಿ ಆಗಿರುವಂತದ್ದು। ಸುರೇಶ್ ಬಾಬು ಸಮಗ್ರ ಕೃಷಿ ಮಾಡಿ 365 ದಿನವೂ ಆದಾಯ ಗಳಿಸ್ತಿದ್ದಾರೆ। ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ। 2 ಜನ ಒಂದು ಫಾಲೋ ಹಾಕೊಂಡು ಬಂದಿದ್ರು। ಬಂದಾಗ ಹೆಲ್ಮೆಟ್ ಎಲ್ಲ ಫುಲ್ ಹೆಲ್ಮೆಟ್ ಇತ್ತು ಅವ್ರ ಹತ್ರ, ಫುಲ್ ಆಮೇಲೆ ಎರಡು ಮಚ್ಚು, ಆಮೇಲೆ ಒಂದು ಗನ್ ಇತ್ತು, ಒಂದು ಸ್ಪ್ರೇ ಮಾಡಿದ್ರು ಅವರು। ಟಕ್ಕನ್ ಹೊಡೆದು ಸ್ಪ್ರೇ ಹೊಡೆದಂಗ ಮತ್ತೆ ಹೊಡೆದಂಗ ಆಮೇಲೆ ಇಲ್ಲಿಂದ ಬ್ಯಾಗ್ ಕಟ್ ಮಾಡಿಬಿಟ್ಟು ಇಟ್ಕೊಂಡು ಹೋದ್ರು ಟಕ್ಕನ್। ಎಷ್ಟಿತ್ತು ಸರ್ ಬ್ಯಾಗಲ್ಲಿ ಇತ್ತು ಸರ್, ಒಂದು 15 ಲಕ್ಷ ಮೇಲೆ ಇತ್ತು ಸರ್। ಬಂದು ಇಲ್ಲಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಜಗದೀಶ್। ಬೆಂಗಳೂರು ಎಷ್ಟು ಸೇಫ್ ಅನ್ನೋದು ಪದೇ ಪದೇ ಪ್ರಶ್ನೆ ಆಗ್ತಾನೆ ಇದೆ, ಯಾಕಂದ್ರೆ ಮಠಮಠ ಮಧ್ಯಾಹ್ನವೇ ಇಲ್ಲಿ ರಾಬರಿ ಆಗಿರುವಂತದ್ದು, ಜೊತೆಗೆ ಗನ್ ಮತ್ತು ಲಾಂಗ್ ಅನ್ನ ಬೇರೆ ತೋರಿಸಿದ್ದಾರಂತೆ, ಪೆಪ್ಪರ್ ಸ್ಪ್ರೇ ಮಾಡಿದ್ದಾರೆ। ಏನೆಲ್ಲ ಆಯ್ತು ಘಟನೆಯಲ್ಲಿ ಅಂತ? ಖಂಡಿತ ಈ ಘಟನೆಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಬೆಂಗಳೂರು ಎಷ್ಟು ಸೇಫ್ ಅನ್ನುವಂತ ಅನುಮಾನ ಮತ್ತೆ ಮೂಡ್ತಾ ಇರುವಂತದ್ದು। ಯಾಕಂದ್ರೆ ನಗರ ಪೊಲೀಸರು ಕೂಡ, ನಗರ ಪೊಲೀಸ್ ಆಯುಕ್ತರು ಕೂಡ ಸಾಕಷ್ಟು ಒಂದು ಕಠಿಣ ಕ್ರಮಗಳನ್ನ ಕೈಗೊಳ್ಳುವಂಥದ್ದು, ಟಫ್ ರೂಲ್ಸ್ ಗಳನ್ನ ಮಾಡುವಂಥದ್ದು, ಜೊತೆಗೆ ಪೊಲೀಸ್ ಸಿಬ್ಬಂದಿಗಳಿಗೂ ಕೂಡ ಸಾಕಷ್ಟು ಒಂದು ಬೀಟ್ ಸಿಸ್ಟಮ್ ಗಳಲ್ಲಿ ಒಂದು ಮಾಹಿತಿಯನ್ನ ಕೊಡುವಂಥದ್ದು, ಅಲರ್ಟ್ ಆಗಿರುವಂತ ಹೇಳಿದ್ರು ಕೂಡ ಆಗಲೇ ಅದು ಮಠಮಠ ಮಧ್ಯಾಹ್ನ ಈ ರೀತಿಯಾಗಿ ಬೆಂಗಳೂರಲ್ಲಿ ನಡೆಯುತ್ತೆ ಅಂದ್ರೆ ಎಷ್ಟು ಸೇಫ್ ಅನ್ನುವಂತ ಒಂದು ಅನುಮಾನ ಕೂಡ ಮೂಡುವಂಥದ್ದು। ಈಗ ಸದ್ಯಕ್ಕೆ ನಡೆದಿರುವಂತಹ ಈ ಘಟನೆ ಏನಿದೆ ನಾಗರಬಾವಿಯಲ್ಲಿ ನಡೆದಿರುವಂಥದ್ದು, ಗೋಪಾಲ ಅಂತ ಹೇಳಿ ಏನೊಬ್ರು ಸಿಗರೇಟ್ ನ ಡಿಸ್ಟ್ರಿಬ್ಯೂಟರ್ ಆಗಿರ್ತಾರೆ, ಅವರು ಕೆಂಗೇರಿಯಲ್ಲಿ ಒಂದಿಷ್ಟು ಅಂಗಡಿಯಲ್ಲಿ ಡಿಸ್ಟ್ರಿಬ್ಯೂಟರ್ ಮಾಡಿ ಒಂದಷ್ಟು ಅಮೌಂಟ್ ಅಂದ್ರೆ ಬರೋಬ್ಬರಿ ಒಂದು 15 ಲಕ್ಷ ಅಮೌಂಟ್ ಅನ್ನ ಅವರು ತೆಗೆದುಕೊಂಡು ಅದೇ ರೀತಿಯಲ್ಲಿ ನಾಗರಬಾವಿಯಲ್ಲಿರುವಂತಹ ಇನ್ನೊಂದು ಅಂಗಡಿಯಲ್ಲಿ ಒಂದು ಸಿಗರೇಟ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂತಹ ನಿಟ್ಟಲ್ಲಿ ತೆರಳಿರ್ತಾರೆ। ಆದ್ರೆ ಈ ಸಂದರ್ಭದಲ್ಲಿ ಅವರ ಬಳಿ ಇದ್ದಂತಹ ಹಣದ ಬಗ್ಗೆ ಮಾಹಿತಿ ಹೊಂದಿದಂತಹ ದುಷ್ಕರ್ಮಿಗಳು 3 ಜನ ಬೈಕ್ ಅಲ್ಲಿ ಡಿಯೋ ಬೈಕ್ ನಲ್ಲಿ ಹೆಲ್ಮೆಟ್ ಅನ್ನ ಧರಿಸಿಕೊಂಡು ಅವ್ರನ್ನ ಫಾಲೋ ಅನ್ನ ಮಾಡ್ಕೊಂಡು ನಂತರದಲ್ಲಿ ಅವರು ಈ ನಾಗರಬಾವಿ ಅಂಗಡಿ ಬಳಿ ಬಂದಂತಹ ಸಂದರ್ಭದಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡಿ ಅವರ ಮೇಲೆ ದಾಳಿ ಮಾಡ್ತಾರೆ। ನಿಜಕ್ಕೂ ಕೂಡ ಇಲ್ಲಿ ಬೆಚ್ಚಿ ಬೀಳಿಸುವಂತಹ ವಿಚಾರ ಏನಂದ್ರೆ ಆ 3 ಜನ ದುಷ್ಕರ್ಮಿಗಳೇನಿರ್ತಾರೆ ಅವರ ಬಳಿ ಲಾಂಗು, ಪೆಪ್ಪರ್ ಸ್ಪ್ರೇ ಜೊತೆಗೆ ಗನ್ ಕೂಡ ಇತ್ತು ಅನ್ನುವಂತಹ ವಿಚಾರ ಕೂಡ ಆತಂಕ ಮೂಡಿಸುವಂತದ್ದು। ಯಾವಾಗ ಈ ರೀತಿಯಾದಂತಹ ಒಂದು ಘಟನೆ ಮಠಮಠ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ನಡೆಯುತ್ತೆ, ಕೂಡಲೇ ಅಲ್ಲಿ ಇದ್ದಂತಹ ಏನು ಅಂದ್ರೆ ಗೋಪಾಲ್ ಏನಿರ್ತಾರೆ ಆತಂಕಕ್ಕೆ ಒಳಗಾಗ್ತಾರೆ, ಜೊತೆಗೆ ಆತನ ಮುಖಕ್ಕೆ ಒಂದು ಪೆಪ್ಪರ್ ಸ್ಪ್ರೇ ಅನ್ನ ಹೊಡೆದು ಜೊತೆಗೆ ಲಾಂಗ್ ಅನ್ನ ಬೀಸುವಂತ ಒಂದು ಕೆಲಸವನ್ನ ಮಾಡ್ತಾರೆ। ಆ ಸಂದರ್ಭದಲ್ಲಿ ಹಣ ಇದ್ದಂತಹ ಬ್ಯಾಗ್ ಏನಿರುತ್ತೆ ಅದು ಜಗದೀಶ್, ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿ ಲಾಂಗ್ ಅನ್ನ ತೋರಿಸೋದಾಗಿರ್ಬೋದು, ಗನ್ ಎಲ್ಲಿಂದ ಸಿಕ್ತವ್ರಿಗೆ ಅನ್ನುವಂತಹ ಪ್ರಶ್ನೆ ಇದೆಲ್ಲ ಸಹಜವಾಗಿ ಮೂಡುತ್ತೆ। ಅಂದ್ರೆ ಇಷ್ಟು ರಾಜ್ಯಾರೋಷವಾಗಿ ಮಾಡ್ತಾರೆ ಅಂದ್ರೆ ಅವ್ರು ಯಾರಿರಬಹುದು ಅಂತ? ಖಂಡಿತ ಶಕುಂತಲ, ಈ ರೀತಿಯಾದಂತಹ ಒಂದು ಅನುಮಾನ ಈಗ ಎಲ್ಲರಲ್ಲೂ ಕೂಡ ಮೂಡಿರುವಂತದ್ದು। ಖಂಡಿತವಾಗ್ಲೂ ಈ ಘಟನೆ ಸಂಬಂಧವಾಗಿ ಈಗಾಗಲೇ ಗೋಪಾಲ್ ಎಂಬುವರು ಕೂಡ ಅನ್ನಪೂರ್ಣೇಶ್ವರ ನಗರ ಒಂದು ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ನೀಡಿರುವಂತದ್ದು। ಸದ್ಯಕ್ಕೆ ಘಟನೆಯ ಸಂಬಂಧವಾಗಿ ಸಿಸಿಟಿವಿಗಳನ್ನ ಆಧರಿಸಿಕೊಂಡು ಯಾರ ಕೃತ್ಯ ಎಸಗಿದಂತಹ ದುಷ್ಕರ್ಮಿಗಳು ಅವ್ರಿಗೆ ಎಲ್ಲಿಂದ ಈ ಗನ್ ಬಂತು ಅನ್ನುವಂತ ನಿಟ್ಟಲ್ಲಿ ಕೂಡ ಈಗಾಗಲೇ ಒಂದು ಶೋಧ ಕಾರ್ಯ ಮುಂದುವರೆಸಿರುವಂತದ್ದು। ಧನ್ಯವಾದ ಜಗದೀಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ।